ನಮಸ್ಕಾರ ವೀಕ್ಷಕರೇ, ಮಕರ ಜ್ಯೋತಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಶಬರಿಮಲೆ ಅಯ್ಯಪ್ಪ ಜ್ಯೋತಿ ಸ್ವರೂಪನಾಗಿ ದರ್ಶನವನ್ನ ನೀಡಲಿಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಶಬರಿಗಿರಿಯ ಮೇಲೆ ಲಕ್ಷಾಂತರ ಭಕ್ತರು ಆ ಜ್ಯೋತಿಯನ್ನ ಕಣ್ತುಂಬಿಕೊಳ್ಳೋಕೆ ಕಾತರದಿಂದ ಕಾಯ್ತಾ ಇರೋದು. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಮನೆಯಲ್ಲಿ ಮಕರ ಜ್ಯೋತಿಯ ದರ್ಶನವನ್ನ ನಿಮ್ಮ ಸುವರ್ಣ ವಾಹಿನಿ ನೇರ ಪ್ರಸಾರದಲ್ಲಿ ಮಾಡ್ತಾ ಇದೆ. ಅದರ ಜೊತೆಗೆ ಶಬರಿಮಲೆಯ ಯಾತ್ರೆ, ಮಕರ ಜ್ಯೋತಿ ದರ್ಶನದ ಕುರಿತಾಗಿ ಚರ್ಚೆಯನ್ನ ಕೂಡ ನಡೆಸ್ತಾ ಹೋಗ್ತೀವಿ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಈಗಾಗಲೇ ಇಬ್ಬರು ಅತಿಥಿಗಳು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಬನ್ನಿ ಅವರನ್ನ ಮೊದಲು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೊದಲನೇದಾಗಿ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮ ಚಿಂತಕರು ಆದ ವೇಣುಗೋಪಾಲ್ ಶರ್ಮಾ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಖ್ಯಾತ ಕನ್ನಡ ನಟ, ನಿರ್ಮಾಪಕ, ಹಿರಿಯ ನಟ ಚಂದ್ರಶೇಖರ್ ಅವರು ಕೂಡ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇರೋದು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕರ ಸಂಕ್ರಾಂತಿ ಶುಭಾಶಯಗಳು. ವೀಕ್ಷಕರೇ, ಮಕರ ಸಂಕ್ರಾಂತಿ ಪ್ರಯುಕ್ತ ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಜ್ಯೋತಿ ದರ್ಶನಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ದೇಶದ ನಾನಾ ಭಾಗದಿಂದ ಬಂದಿರುವ ಲಕ್ಷಾಂತರ ಅಯ್ಯಪ್ಪ ಭಕ್ತರು ಪುಣ್ಯ ಜ್ಯೋತಿ ದರ್ಶನ ಪಡೆಯಲು ಎದುರು ನೋಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಕರ ಜ್ಯೋತಿ ಸಂಜೆ 5:15ರಿಂದ 6 ಗಂಟೆ ಮಧ್ಯೆ ಕಾಣಿಸಿಕೊಳ್ಳಲಿದೆ. ಮಕರ ಜ್ಯೋತಿ ದರ್ಶನದ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರು ಈಗಾಗಲೇ ಶಬರಿಮಲೆಯಲ್ಲಿ ಬೀಡು ಬಿಟ್ಟಿದ್ದು, ಸ್ಥಳೀಯ ಪೊಲೀಸರು ಭಾರಿ ಭದ್ರತೆಯನ್ನ ಕೂಡ ಒದಗಿಸಿರೋದು. ಯಾವುದೇ ರೀತಿಯ ಅಹಿತಕರ ಘಟನೆ ಮರುಕಳಿಸದಂತೆ ದೇವಸ್ಥಾನ ಆಡಳಿತ ಮಂಡಳಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಕೈಗೊಂಡಿದೆ. ಶಬರಿಗಿರಿಯಿಂದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ ಸುವರ್ಣ ವಾಹಿನಿಯ ಮುಖಾಂತರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಕರ ಜ್ಯೋತಿಯ ರೂಪದಲ್ಲಿ ಪೊನ್ನಂಬಲಮೇಡು ಗಿರಿಯಲ್ಲಿ ಮಕರ ಜ್ಯೋತಿಯ ದರ್ಶನ ಆಗೋದು. ಶಬರಿಮಲೆಯ ವಿರುದ್ಧ ದಿಕ್ಕಿನಲ್ಲಿ ಒಂದು ಬೆಟ್ಟ ಇರೋದು. ಈ ಒಂದು ಬೆಟ್ಟದ ನಡುವೆ ಶಬರಿಗಿರಿ ವಾಸ ಅಯ್ಯಪ್ಪ ಸ್ವಾಮಿ ಮಕರ ಜ್ಯೋತಿಯ ರೂಪದಲ್ಲಿ ಭಕ್ತಾದಿಗಳಿಗೆ ದರ್ಶನವನ್ನ ಕೊಡ್ತಾನೆ. ಈ ಒಂದು ಅಪೂರ್ವ ಗಳಿಕೆಯನ್ನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಈಗಾಗಲೇ ಶಬರಿಗಿರಿಯನ್ನ ಏರಿ ನಿಂತು ಕಾತರದಿಂದ ಕಾಯ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಸುವರ್ಣ ವಾಹಿನಿ ನೇರ ಪ್ರಸಾರದಲ್ಲಿ ಒಂದು ಮಕರ ಜ್ಯೋತಿಯ ದರ್ಶನವನ್ನ ಕೂಡ ಬಿತ್ತರಿಸ್ತಾ ಇದೆ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, ಬಿಗಿಯಾದ ಭದ್ರತೆಯನ್ನ ಕೂಡ ಒದಗಿಸಲಾಗಿರುವುದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಕೆಲ ವರ್ಷಗಳ ಹಿಂದೆ ತಮ್ಮ ಗಮನದಲ್ಲಿ ಇರಬಹುದು ಕಾಲ್ತುಳಿತ ಉಂಟಾಗಿತ್ತು, ಅನೇಕರಿಗೆ ಗಾಯಗಳು ಕೂಡ ಆಗಿದ್ದು. ಇಂತಹ ಸಂದರ್ಭದಲ್ಲಿ ಈ ಬಾರಿ ಆ ರೀತಿಯ ಯಾವುದೇ ಅಹಿತಕರ ಘಟನೆಗಳು ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನ ಸ್ಥಳೀಯ ಪೊಲೀಸರು ಈಗಾಗಲೇ ಕೈಗೊಂಡಿರೋದು. ಕಿಕ್ಕಿರಿದು ತುಂಬಿದ್ದಾರೆ ಭಕ್ತರು. ಅನೇಕ ನಟರು ಕೂಡ, ಖ್ಯಾತ ನಟರು ಕೂಡ ಈಗಾಗಲೇ ಶಬರಿಮಲೆಯಲ್ಲಿ ಇರೋದು, ಶಬರೀಶನ ದರ್ಶನವನ್ನ ಪಡ್ಕೊಳ್ತಾ ಇರೋದು, ಮಕರ ಜ್ಯೋತಿಯ ದರ್ಶನವನ್ನ ಪಡ್ಕೊಳ್ಳಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಸಿರಿಯುಬೇಕು ಎಂದು ಕೇಳಲಾರೆನಯ್ಯ, ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜ್ಯೋತಿರೂಪದಲ್ಲಿ ಶಬರಿಗಿರೀಶ ಅಯ್ಯಪ್ಪ ಸ್ವಾಮಿ ತನ್ನ ದರ್ಶನವನ್ನ ತಮ್ಮೆಲ್ಲರಿಗೂ ಕೂಡ ಕೊಡೋದು. ನಾವು ಕೂಡ ನೇರ ಪ್ರಸಾರದಲ್ಲಿ ಆ ಒಂದು ಜ್ಯೋತಿಯನ್ನ ತಮ್ಮೆಲ್ಲರಿಗೂ ಕೂಡ ತೋರಿಸ್ತೀವಿ. ಅದರ ಜೊತೆಗೆ ಚರ್ಚೆಯನ್ನ ಕೂಡ ಪ್ರಾರಂಭ ಮಾಡ್ತಾ ಇದ್ದೀನಿ. ಗುರುಗಳೇ, ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದವನು, ಸರ್ವ ಸಂಪತ್ತನ್ನ, ಐಶ್ವರ್ಯವನ್ನ, ರಾಜ್ಯವನ್ನ ತ್ಯಾಗ ಮಾಡಿದವನಿಗೆ ಇವತ್ತು ಸರ್ವ ಅಲಂಕಾರವನ್ನ ಮಾಡಿ ಜ್ಯೋತಿ ರೂಪದಲ್ಲಿ ಕೂಡ ಆತ ಅದೇ ಸಮಯದಲ್ಲಿ ದರ್ಶನವನ್ನ ಕೊಡೋದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೊದಲನೇದಾಗಿ ಭಕ್ತಾದಿಗಳಿಗೆ? ಎಲ್ಲ ವೀಕ್ಷಕರು ಕೂಡ ಓಂ ನಮೋ ಭಗವತೆ ಧರ್ಮಶಾಸ್ತ್ರಾಯ ನಮೋ ನಮಃ. ನೋಡಿ, ಪ್ರತಿಯೊಬ್ಬರು ಕೂಡ ಸಂಕ್ರಾಂತಿ ಶುಭಾಶಯಗಳನ್ನು ತಿಳಿಸ್ತಾ ಈ ಸಂಕ್ರಾಂತಿ ಎಲ್ಲರೂ ಕೂಡ ಶುಭ ಮಾಡಲಿ. ಆಗಲೇ ಭಗವಂತ ಎಲ್ಲರೂ ಕೂಡ ಆ ಅಯ್ಯಪ್ಪನ ಅನುಗ್ರಹದಿಂದ ಒಳ್ಳೆಯ ಆಯುಷ್ಯ ಆರೋಗ್ಯ ಸಿಗಲಿ. ಹಾಗೆ ಮುಖ್ಯವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಂಕ್ರಾಂತಿಯಲ್ಲಿ ಈ ಮಕರ ಜ್ಯೋತಿಯನ್ನು ನೋಡ್ತೀವಿ. ಮಕರ ಜ್ಯೋತಿ ಅಂತಂದರೆ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಭಗವಂತ
ಮುಖ್ಯವಾಗಿ ಅವನು ಹುಟ್ಟು ಅಂತಕ್ಕಂಥದ್ದು ಹರಿಹರರಿಂದ. ಅವತಾರ ಪುರುಷ ಅವನು. ಆದರೆ ಮನುಷ್ಯನಾಗಿ ಹುಟ್ಟಿ ಅವತಾರ ಪುರುಷನಾಗಿ ಇಡೀ ಲೋಕಕ್ಕೆ ಒಂದು ಸಾರದ. ನಾವಿಲ್ಲಿ ಅಯ್ಯಪ್ಪನ ಬಗ್ಗೆ ಮಾತಾಡಬೇಕಂದ್ರೆ ಆ ದೇವರ ಬಗ್ಗೆ 2 ಅಂಶಗಳು ನಾವು ಗಮನ ಇಟ್ಕೋಬೇಕು. ಒಂದು ಬಂದು ಆ ಭಗವಂತನು ಹುಟ್ಟಿರ್ತಕ್ಕಂಥ ಕಾಡೇನಿದೆ 18 ಮಲೆಗಳಲ್ಲಿ ಶಬರಿಮಲೆ ಮುಖ್ಯವಾದಂಥ ಮಲೆ ಆಗಿರ್ತಕ್ಕಂಥ ಈ ಪೊನ್ನಂಬಲೆ ಏನು ನೋಡ್ತಾ ಇದ್ದಾರೆ ಮಲೆ, ಇಲ್ಲಿ ಆ ರಾಜನಾಗಿರ್ತಕ್ಕಂಥವ್ರು ಅವರ ತಂದೆ ರಾಜನಾಗಿದ್ದರೂ ಕೂಡ ಮುಖ್ಯವಾಗಿ ಆ ರಾಜನು ತನ್ನ ಆಸ್ಥಾನದಲ್ಲಿ ಅವನಿಗೆ ಮಕ್ಕಳ ಭಾಗ್ಯ ಇರಲಿಲ್ಲ. ಆ ಮಕ್ಕಳ ಭಾಗ್ಯ ಇದ್ರ ಕೊರಗು ನೀಗಿಸ್ಕೊಳ್ಳೋಕ್ಕೋಸ್ಕರ ಏನೇನೋ ಮಾಡ್ತಾಯಿದ್ದೀನಿ ಕಾಲದ ಹರಕೆಗಳನ್ನು ಮಾಡ್ತಾಯಿದ್ರು, ದೇವಸ್ಥಾನಗಳಿಗೆ ಮಾಡ್ತಾಯಿದ್ರು. ಹಾಗೆ ಒಂದು ಬಾರಿ ಬೇಟೆಗೆ ಹೋದಾಗ ಈ ಮಗುವನ್ನು ನೋಡಿದೆ. ಅಂದರೆ ಹರಿಹರರಿಂದ ಜನ್ಮ ಆಗಿರ್ತಕ್ಕಂಥ ಈ ಅವತಾರ ಪುರುಷ. ಅದಕ್ಕೆ ನಿರ್ಗುಣನಾಗಿ ಬೇರೆ ಮನುಷ್ಯನಾಗಿದ್ದರೆ ಅದೆಲ್ಲ ಕೂಡ ಇವಾಗಲೂ ಅರಮನೆ ಇದೆ ಅಲ್ಲಿ. ಈ ಅರಮನೆಯನ್ನು ಸುಖವನ್ನು ಅನುಭವಿಸ್ಬೇಕಾಗಿತ್ತು. ಆದರೆ ತನ್ನ ತಾಯಿ ಮಾಡಿದಂಥ ಕಾರಣಕರ್ತಳಲ್ಲ, ತನ್ನ ತಾಯಿ ಕಾಡಿಗೆ ಕಳಿಸ್ಬೇಕು, ಹುಲಿ ಹಾಲನ್ನು ತರಬೇಕು, ಅದನ್ನು ತನ್ನ ತಾಯಿಗೆ ಹೊಟ್ಟೆ ನೋವು ಕೊಡಬೇಕು ಅನ್ನೋ ಉದ್ದೇಶ ಇತ್ತು ಹೊರತು ಅದರಲ್ಲಿ ಮುಖ್ಯವಾದ ಕಾರಣ ಏನಪ್ಪ ಅಂದ್ರೆ ಪಾಂಡ್ಯರಾಜನೇನಿರ್ತಾನೆ ಆ ರಾಜನಿಗೆ ಅವನ ಸೇವೆ ಮಾಡ್ತಕ್ಕಂಥ ಭಾಗ್ಯ ಇತ್ತು. ಆ ಅವತಾರ ಪುರುಷನು ಸೇವೆ ಮಾಡ್ತಕ್ಕಂಥ ಭಾಗ್ಯ. ಹಾಗೆಯೇ ಆ ರಾಜನಲ್ಲಿ ಹೊಟ್ಟೆ ನೋಡ್ತಂಥ ಮಣಿಕಂಠ ಆ ಮಲೆಯಲ್ಲಿ ನೆಲೆಸಬೇಕಾದ್ರೆ ಪವಿತ್ರವಾದಂಥ ಸ್ಥಳ ಅಂತ 7 ನದಿಗಳಿರ್ತಕ್ಕಂಥ ಜಾಗ ಅದು. ಯಾವುದೋ ಈ ಚಂದ್ರಭಾಗ, ಭೂಷರಿ, ಭಾಗೀರಥಿ, ಪಂಪಾ ನದಿ, ಕೃಷ್ಣವೇಣಿ ಅಂತೇಳಿ 7 ನದಿಗಳಿವು, ಮೋಕ್ಷದಾಯಕ ನದಿಗಳಿವು. ಹಾಗಾಗಿ ಆ ಪಂಪಾ ತೀರದಲ್ಲಿ ನೆಲೆಸ್ತಾರೆ ಪುಣ್ಯಾತ್ಮ. ಹಾಗೆಯೇ ಈ ಧರ್ಮಶಾಸ್ತ್ರನ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಈ ಮಕರ ಜ್ಯೋತಿ ಅಂತ ಒಂದು ಶಬ್ದ ಇದೆ. ಈ ಮಕರ ಜ್ಯೋತಿ ಅಂತ ಎಷ್ಟು ಪವಿತ್ರವಾಗಿರ್ತಕ್ಕಂಥದ್ದಂತಂದ್ರೆ ಈ ಮಕರ ಜ್ಯೋತಿ ಅದು ಎಷ್ಟೇ ಬೇರೆ ವಾದ ವಿವಾದಗಳು ಏನೇ ಇದ್ದುಕೊಳ್ಳಿ, ಮುಖ್ಯಾಂಶ ಏನಪ್ಪ ಅಂತಂದರೆ ರವಿ ಮಕರ ರಾಶಿಗೆ ಈ ದಿನ ಮಧ್ಯಾಹ್ನ ಪ್ರವೇಶ ಮಾಡಿದ, ಧನುಸು ರಾಶಿಯಿಂದ ಮಕರ ರಾಶಿಗೆ. ಆ ಮಕರ ಅಂತಂದು ಕರೆದ್ರೆ ಮುಖ್ಯವಾಗಿ ಪ್ರತಿ ತಿಂಗಳಲ್ಲೂ ಕೂಡ ಒಂದೊಂದು ಸಂಕ್ರಾಂತಿ ಉಂಟಾಗುತ್ತೆ. ಮೇಷ ಸಂಕ್ರಾಂತಿ, ವೃಷಭ ಸಂಕ್ರಾಂತಿ. ಹಾಗೆಯೇ ಈ ಮಕರ ಸಂಕ್ರಾಂತಿ ಏನಿದೆ ರವಿ ಮತ್ತು ಶನಿಗಳ ಸಂಯೋಗವಾಗ್ತಕ್ಕಂಥ ದಿನ ಈ ದಿನ. ಅಂದರೆ ರವಿಯ ಮಗನೇ ಶನಿ. ಅದಕ್ಕೆ ಆ ಮಕರ ಜ್ಯೋತಿಗೆ ಎಷ್ಟೊಂದು ಪಾವಿತ್ರತೆ ಕೊಟ್ಟಿದ್ದಾರೆ ಅಂತಂದರೆ ಈ ದಿನ ಆ ಮಕರ ಜ್ಯೋತಿಯನ್ನು ದರ್ಶನ ಮಾಡಿದ್ರೆ, ಆ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಮಕರ ಜ್ಯೋತಿಯನ್ನು ದರ್ಶನ ಮಾಡೋದ್ರಿಂದ ಆ ಜನ್ಮಕೃತ್ಯ ಪಾಪಗಳಂತಂದರೆ 7 ಜನ್ಮೇ ಕೃತಂ ಪಾಪಂದ 7 ಜನ್ಮಗಳು ಮಾಡಿರ್ತಕ್ಕಂಥ ಪಾಪವೆಲ್ಲೂ ಕೂಡ ಆ ನದಿಯಲ್ಲಿ ಸ್ನಾನದಿಂದ ಹೋಗುತ್ತಂತೆ. ಇವತ್ತಿನ ಮಕರ ಜ್ಯೋತಿ ದರ್ಶನ ಮಾಡೋದ್ರಿಂದ ಮನುಷ್ಯನಿಗಿರ್ತಕ್ಕಂಥ ಆದಿವ್ಯಾಧಿಗಳು ನಿವಾರಣೆ ಆಗುತ್ತಂತೆ. ನಿಜ. ಇನ್ನು ಚಂದ್ರಶೇಖರ್ ಸರ್ ಅವರೇ, ಎಷ್ಟೇ ವಾದ ವಿವಾದಗಳು ಕೇಳ್ಪಟ್ಟರೂ ಕೂಡ ಶಬರಿಮಲೆಗೆ ಹೋಗೋ ಭಕ್ತಾದಿಗಳ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ. ಆ ಮಕರ ಜ್ಯೋತಿಯನ್ನು ಕಣ್ತುಂಬಿಕೊಳ್ಬೇಕು ಅನ್ನೋ ಉತ್ಸಾಹದಲ್ಲೂ ಕೂಡ ಕೊರತೆ ಆಗಿಲ್ಲ. ತಾವು ಕೂಡ ಅನೇಕ ಬಾರಿ ಹೋಗಿದ್ದೀರಿ, ಶಬರೀಶನ ದರ್ಶನವನ್ನು ಪಡೆದಿದ್ದೀರಿ. ಏನು ಹೇಳಕ್ ಬಯಸ್ತೀರಾ? ನನ್ನ ಅನುಭವದಲ್ಲಿ ನಾನು ಮೊದಲನೇ ಸತಿ ಹೋಗಿದ್ದು 1977ರಲ್ಲಿ ಅನಿಸುತ್ತೆ. ನಾವು ಬೆಂಗಳೂರಿಂದ ಸುಮಾರು ನಾನು, ವಿಷ್ಣುವರ್ಧನ್, ಶ್ರೀನಾಥ್, ಜೈ ಜಗದೀಶ್, ಸುಮಾರು ಜನ ಕಲಾವಿದರು, ಶಿವರಾಮ್ ಸ್ವಾಮಿ ನಮಗಿಲ್ಲಿಂದ, ಯಾಕೆಂದರೆ ನಂಬಿಯಾರ್ ಸ್ವಾಮಿ ಇದ್ರಲ್ಲ ಅವ್ರ ಮೂಲಕ ನಾವು ಮದ್ರಾಸಿಂದ ಹೋಗ್ತಾ ಇದ್ವಿ. ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲು ನಮಗೆ ಅಲ್ಲಿ ಕರ್ಕೊಂಡು ಹೋಗಿದ್ದು, ಅವ್ರ ಮನೇಲಿ ಪೂಜೆ ಆಗಿದ್ದು, ಇದೆಲ್ಲ ಒಂದು ಅನುಭವ ಇತ್ತಲ್ಲ. ಮೊದಲನೇ ಸತಿ ಹೋದಾಗ ಆದಂಥ ಒಂದು ಅನುಭವ ಏನಿದೆ ಅದನ್ನು ಹೇಳೋಕ್ಕೆ ಆಗಲ್ಲ. ಸೊ ಅದರಿಂದ ನಮಗೆ ಈ ಒಂದು ಡಿಸಿಪ್ಲಿನ್ ಏನಂತೀವಿ, ಈ ಒಂದು 45 ದಿವಸಗಳ ಒಂದು ಮಾಲೆ ಹಾಕ್ಕೊಂಡ್ಮೇಲೆ ಸ್ವಾಮಿ ಅಯ್ಯಪ್ಪನ ಒಂದು ಮಂತ್ರ ಇಲ್ಲದೆ ನಾವು ಬೇರೆ ಏನೂ ಮಾಡ್ತಾನೆ ಇರಲಿಲ್ಲ. ಶೂಟಿಂಗ್ ಎಲ್ಲ ಹೋಗ್ತಾಯಿದ್ವಿ. ಏನೇ ಹೋದರೂ ಆ ಒಂದು ಭಕ್ತಿ, ಆ ಒಂದು ಡಿಸಿಪ್ಲಿನ್, ಆ ಒಂದು ಶ್ರದ್ಧೆ, ಆ ಭಕ್ತಿ ಇತ್ತಲ್ಲ ಅದು ಬಹಳ ಮುಖ್ಯ ಆಗುತ್ತೆ. ಬಿಲೀಫ್, ಅದೊಂದು ಬಿಲೀಫ್ ಬಹಳ ಮುಖ್ಯ ಆಗುತ್ತೆ. ಸೊ ಈಗ ನಾವು ಸುಮಾರು ತಿರ್ಗಾ ಎಗೈನ್ ನಾವು ಈ 4-5 ವರ್ಷದಿಂದ ಶಿವರಾಜ್ ಕುಮಾರ್ ಸ್ವಾಮಿ ಅವ್ರ ಮೂಲಕ ಈ ಒಂದು ಪದ್ಧತಿ ತಿರ್ಗಾ ನಾನು 4-5 ವರ್ಷದಿಂದ ಹೋಗ್ತಾ ಇದ್ದೀನಿ. ಇದರಲ್ಲಿ ನಮ್ಮ ಸಾಮಾನ್ಯವಾಗಿ ನಮ್ಮ ತುಂಬ ಜನ ಕಲಾವಿದರು ಬರ್ತಾರೆ. ತಿರ್ಗಾ ಎಗೈನ್ ನನ್ನ ಅನುಭವದಲ್ಲಿ ಈ ಒಂದು ಡಿಸಿಪ್ಲಿನ್ ಬಹಳ ಮುಖ್ಯ ಆಗುತ್ತೆ ನಮಗೆ. ಆ ಡಿಸಿಪ್ಲಿನ್ನ ಇಟ್ಕೊಂಡು ನಾವು ಈ ಶಬರಿಮಲೆ ಯಾತ್ರೆ ಮಾಡೋದರಲ್ಲಿ ಬಹಳ ಬಹಳ ಉತ್ತಮವಾದ ಒಂದು ಜ್ಞಾನ ಎಲ್ಲ ಸಿಗುತ್ತೆ ಅಂತ ನನ್ನ ಅನುಭವ. ನಿಜ. ಗುರುಗಳೇ ಹೇಳ್ತಾ ಇದ್ರು, ಶಿಸ್ತು ಅನ್ನೋದು ಬಂದ್ಬಿಡುತ್ತೆ ಅಂತ. ಕಟುಕನಾಗಿದ್ರೂ ಕೂಡ ಮಾಲೆಯನ್ನು ಧರಿಸಿದ ತಕ್ಷಣ ಶಿಸ್ತು ಅನ್ನೋದು ತಂತಾನಾಗೆ ಬಂದ್ಬಿಡುತ್ತೆ ಅಂತ ಹೇಳಿ, ಅಯ್ಯಪ್ಪನಿಗೂ ಶಿಸ್ತಿಗೂ ಹೇಗೆ ಸಂಬಂಧ ಅಂತೇಳಿ? ನೋಡಿಮ್ಮ, ಎಲ್ಲಕ್ಕೂ ವಿದ್ಯಾಂ ದದಾತಿ ವಿನಯಂ ಅಂತಾರೆ. ವಿನಯವಿದ್ದರೆ ಆ ವಿದ್ಯೆ ಒಂದು ಭೂಷಣನಂತೆ. ಹಾಗೆಯೇ ನಮ್ಮ ಹಿಂದೂ ಧರ್ಮ ಸಂಪ್ರದಾಯದಲ್ಲಿ ವಿಶೇಷವಾಗಿ ಎಲ್ಲ ವ್ರತಗಳು ಕೂಡ ಒಂದು ನಿಯಮ ನಿಷ್ಠೆ ಅಂತ ಇಟ್ಬಿಟ್ಟಿದ್ದಾರೆ. ಆ ನಿಯಮನಿಷ್ಠೆ ಇದ್ರೇ ಅದಕ್ಕೊಂದು ಫಲ ಸಿಗೋದು. ಹಾಗೆಯೇ ಇದು ಇವತ್ತಿನ ಸಂಪ್ರದಾಯ ಅಲ್ಲ. ಇದು ನಾವು ತೆಗೆದುಕೊಂಡು ಹೋದರೆ 1194 ಇಸ್ವಿಯಿಂದ ಬಂದಿರತಕ್ಕಂಥದ್ದು ಇದು ಇತಿಹಾಸ. ಇವತ್ತಿಂದಲ್ಲ, 903ರಿಂದ ಆರಂಭ ಆಯಿತು. ಏನು ಈ ಇತಿಹಾಸ ಶುರುವಾಗಿರ್ತಕ್ಕಂಥದ್ದು. ನಾವಿರೋದು 2015ರಲ್ಲಿ.
ಎಷ್ಟು ಶತಮಾನಗಳಾಯಿತು ಅಷ್ಟು ಶತಮಾನ ನಡ್ಕೊಂಬಂತು. ಇನ್ನೊಂದು ಆ ಶಿಸ್ತು ಅಂತ ಒಂದು 5 ಅಂಶಗಳಿದೆ ಇದರಲ್ಲಿ. ಸಾಮಾನ್ಯವಾಗಿ ಈಗ ಮಾಲೆ ಹಾಕ್ತಾ ಇರ್ತಕ್ಕಂಥವ್ರು, ಈಗ ಧರಿಸ್ತಿರ್ತಕ್ಕಂಥವ್ರು, ಇವರಲ್ಲಿ ಈಗ ಬರ್ತಾ ಸ್ವಲ್ಪ ಕ್ಷೀಣಿಸ್ತಾ ಇದೆ ಅದರಲ್ಲೂ ವ್ರತಗಳಲ್ಲಿ. ಮೊಟ್ಟ ಮೊದಲನೇದಾಗಿ ಇಂದ್ರಿಯ ನಿಗ್ರಹಕ್ಕೋಸ್ಕರ ಈ ಶಿಸ್ತನ್ನು ಮಾಡಿದ್ರು. ಇಂದ್ರಿಯ ನಿಗ್ರಹ ಏನು? ಇದರಲ್ಲಿ ಮೊದಲು ಬೆಳಗ್ಗೆ ತಣ್ಣೀರಿನ ಸ್ನಾನ ಮೊದಲು ಮಾಡ್ತಕ್ಕಂಥದ್ದು. ತಣ್ಣೀರು ಸ್ನಾನ ಮಾಡಿದ ತಕ್ಷಣ ಅವನಿಗೆ ಇಂದ್ರಿಯಗಳು ಸ್ವಲ್ಪ ಕಂಟ್ರೋಲ್ ಬರುತ್ತೆ ಒಂದು. ಎರಡನೇದಾಗಿ ಆ ಭಜನೆಯನ್ನು, ದೇವರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಮೂರನೇದಾಗಿ ಆ ಭಗವಂತನ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥದ್ದು. ಏಕೆಂದರೆ ಈ ಕಬೀರದಾಸರು, ತುಳಸಿದಾಸರು ಒಂದು ಮಾತನ್ನು ಹೇಳಿದ್ರು, ಧ್ಯಾನ ಆವಾಹನ ಷೋಡಶೋಪಚಾರ ಅಂತ. ಧ್ಯಾನದಿಂದ, ನೈವೇದ್ಯದಿಂದ, ಧೂಪದಿಂದ, ನೈವೇದ್ಯದಿಂದ ದೀಪಮಂಗಳಾರತಿ ತನಕ ಕೂಡ ಮಾಡ್ತಾರೆ ಧ್ಯಾನ ಷೋಡಶೋಪಚಾರ ಪೂಜೆ. ಹಾಗೆಯೇ ಈ ಶಿಸ್ತನ್ನು ಹೇಗೆ ಹೇಳ್ತಾರೆ ಅಂದರೆ, ಆ ವಸ್ತ್ರವನ್ನು ಉಡ್ತಾರೆ, ಕರಿ ಬಟ್ಟೆಯನ್ನು, ಅದರ ಜೊತೆಯಲ್ಲೇ ಈ ಕೆಂಪು ವಸ್ತ್ರವನ್ನು ಉಡ್ತಾರೆ. ಅದು ಗುರುಸ್ವಾಮಿಗಳು ಅಂತ ಕರೀತಾರೆ. ಈ ಕರಿ ಬಟ್ಟೆಯನ್ನು ಉಟ್ಟು ಮೊದಲನೇ ಬಾರಿ ಹೋಗ್ತಾ ಇರ್ತಕ್ಕಂಥದ್ದು, ಯಾಕಂದರೆ ಚಂದ್ರಶೇಖರ್ ಅವ್ರು ಚೆನ್ನಾಗಿ ಗೊತ್ತಿರುತ್ತೆ ಅನಿಸುತ್ತೆ, ಯಾಕಂದರೆ ಅವರು ಸುಮಾರು ಸತಿ ಹೋಗಿದ್ದಾರೆ. ಕನ್ನಿಸ್ವಾಮಿ ಅಂತೇಳಿ ಮೊದಲನೇ ಬಾರಿಗೆ ಹೋದಾಗ ಕನ್ನಿಸ್ವಾಮಿ ಅಂತಾರೆ. ಅದಾದಮೇಲೆ 18 ಸಿದ್ಧಿಗಳೇನಿದೆ ಅಂದರೆ ಆ ಮೆಟ್ಟಿಲುಗಳು ಏನಿದೆ, ಒಂದೊಂದು ಮೆಟ್ಟಿಲಿಗೂ ಒಂದೊಂದು ಸಿದ್ಧಿ ಅಂತ ಹೇಳ್ತಾನೆ. ಅಂದರೆ ಅವನು ಶಿಸ್ತಿನಿಂದ ಇದ್ದು 48 ದಿನದ ಮಂಡಲವನ್ನು ಪರ್ಯಂತ ಕರೆಕ್ಟಾಗಿ ಮಾಡಿರಬೇಕು. ಅವನು ಮಾಡಿ ತ್ರಿಕಾಲದಲ್ಲಿ ಪೂಜೆಯನ್ನು ಮಾಡಬೇಕು. ತ್ರಿಕಾಲದಲ್ಲಿ ಪೂಜೆ ಮಾಡಿ ಸಂಧ್ಯಾಕಾಲದಲ್ಲಿ ಭಜನೆಯನ್ನು, ನಾಮಸ್ಮರಣೆಯನ್ನು ಮಾಡಿದರೆ ಹೊತ್ತಿನ ಊಟವನ್ನು ಒಂದು ಹೊತ್ತಿನ ಊಟ ಅಂತ ಹೇಳ್ತಾನೆ. ಯಾಕಂದರೆ ಅಲ್ಲಿ ಲಶುಂಡ ಪಾಲುಂಡು ಅಂತಾರೆ. ಈರುಳ್ಳಿ ಬೆಳ್ಳುಳ್ಳಿಯನ್ನು ನಿಷಿದ್ಧ, ಎಲ್ಲವನ್ನ ಬಿಟ್ಟು ಪಂಚೇಂದ್ರಿಯಗಳ ನಿಗ್ರಹ ಮಾಡಿ ಆ ಭಗವಂತನಲ್ಲಿ ನಾಮಸ್ಮರಣೆಯನ್ನು ಮಾಡಿದರೆ ಅವನಿಗೆ ಆ ದೇವರ ಸಾನ್ನಿಧ್ಯ ಸಿದ್ಧಿ ಅಂತಕ್ಕಂಥದ್ದು ಉಂಟಾಗುತ್ತೆ. ಜೊತೆಗೆ ನಿಗ್ರಹ ಮಾಡೋದು ಪಂಚೇಂದ್ರಿಯಗಳ ಮೇಲೆ ಅಂತ. ಸಾಕಷ್ಟು ವರ್ಷಗಳು ಕೂಡ ಶಬರಿಮಲೆ ಯಾತ್ರೆಯನ್ನ ಕೈಗೊಂಡಿರ್ತಾರೆ ಅನೇಕ ಭಕ್ತಾದಿಗಳು. ಆದ್ರೆ ಎಲ್ಲರಲ್ಲಿ ಕನ್ನಿಸ್ವಾಮಿ ಅಂತಂದ್ರೆ ನಮ್ಮ ಶಬರಿಮಲೆಯ ಅಯ್ಯಪ್ಪನಿಗೆ ಬಹಳಷ್ಟು ಪ್ರೀತಿಯಂತೆ. ಯಾಕೆ ಈ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಜೊತೆಗೆ ಮಕರ ಜ್ಯೋತಿಯ ನೇರ ಪ್ರಸಾರವನ್ನ ಕೂಡ ನಿಮ್ಗೆ ಬೆತ್ತರಿಸ್ತೀವಿ ಚಿಕ್ಕದೊಂದು ವಿರಾಮದ ನಂತರ. ತಂದೆ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ